ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಕರ್ತನ ಈ ಸುಂದರ ದಿನವನ್ನು ನಮ್ಮ ಜೀವಿತದಲ್ಲಿ ಅದನ್ನು ಒದಗಿಸಿ ಕೊಟ್ಟಿದ್ದಾನೆ. ಕಳೆದಂತ ದಿನಗಳನ್ನು ದೇವರು ಉನ್ನತವಾಗಿ ನಮ್ಮ ನಡೆಸಿಕೊಂಡು ಇನ್ನೊಂದು ಆರ್ತಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ, ಆತನ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಾವು ನೋಡ್ತೇವೆ ಆತನ ಎಷ್ಟು ಒಳ್ಳೆಯವನು, ಆತನ ಆ ಪ್ರೀತಿ, ಆತನ ಆ ತ್ಯಾಗ, ಆತನ ಕಲ್ವಾರಿ ಶಿಲ್ಬೆಯಲ್ಲಿ ಮುರಿಯಲ್ಪಟ್ಟಂತ ಆತನ ಇವತ್ತು ದೇಹದ ಮುಖಾಂತರ, ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಾಯಕ್ಕೆ ತೆಗೆದುಕೊಂಡು ನಮ್ಮನ್ನು ಸ್ವತಂತ್ರನಾಗಿ ಆತನ ಆರಾಧಿಸುವಂತ ಜನಾಂಗವನ್ನಾಗಿ ನಮ್ಮನ್ನು ಆತನ ಮಾಡಿದ್ದಾನೆ. ಅದರ ಇನ್ನೊಂದಾರ್ತಿ ನಾವು ವಾಕ್ಯದ ಮುಖಾಂತರ ನಾವು ಉತ್ತೇಜನಗೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೀಗೆ ಉಂಟು: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದ, ಸಂಗೀತಗಳಿಂದ, ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಆಮೆನ್. ದೇವರ ವಾಕ್ಯದಲ್ಲಿ ಪತ್ರಿಕೆಯಲ್ಲಿ ಪೌಲನು ಬರೆದು ನೋಡ್ತೇವೆ, ನಿಮ್ಮ ಹೃದಯಗಳಲ್ಲಿ. ನಾವು ಎಷ್ಟೋ ಸತಿ ನಾವು ನೋಡ್ತೇವೆ, ನಾವು ಖಾಲಿ ಬಾಯಲ್ಲಿ ಆರಾಧನೆ ಮಾಡ್ತೇವೆ ಅಥವಾ ಬಾಯಲ್ಲಿ ನಾವು ಸ್ತುತಿ ಮಾಡ್ತೇವೆ, ಖಂಡಿತವಾಗಿ. ಆದರೆ ವಾಕ್ಯ ಹೇಳ್ತದೆ, ಹೃದಯಗಳಲ್ಲಿ ಈ ಎಂಬ ಮನಸ್ಸೆಂಬ ಹೃದಯ, ನಾವು ಮನಸ್ಸನ್ನು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಾವು ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ ಆತನನ್ನು ಆರಾಧನೆ ಮಾಡಬೇಕು. ಆತನಿಗೆ ಗಾನವನ್ನು ಆಡಿಕೊಂಡು ನಾವು ನೃತ್ಯದ ಮುಖಾಂತರ, ಕೈ ಚಪ್ಪಾಳೆ ಮುಖಾಂತರ ಆತನಿಗೆ ನಾವು ಆರಾಧನೆ ಮಾಡಬೇಕೆಂಬುದು ಆತನು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ ನೋಡ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಮ್ಮ ಮನಸ್ಸಿನಿಂದ ಪರಿಪೂರ್ಣವಾಗಿ ಏಕಾಗ್ರತವುಳ್ಳರಾಗಿದ್ದುಕೊಂಡು, ಹೌದು ಹನ್ನಳ ಆ ಪ್ರಾರ್ಥನೆ ಕೇಳಿದಂತ ದೇವರು, ನಾವು ನೋಡ್ತೇವೆ ಅವಳು ಬಾಯಿ ಮುಚ್ಚಿದ್ಲು, ಆದ ಹೃದಯದಲ್ಲಿ ದುಃಖಿಸ್ತಾ ಇದ್ಲು. ಅದೇ ರೀತಿ ನಮ್ಮ ಮನಸ್ಸಿನಿಂದ ನಾವು ಪರಿಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡ್ತಾ ನಾವು ಆತನ ಆರಾಧನೆ ಮಾಡಿದರೆ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ. ನಿಮ್ಮ ಒಬ್ಬೊಬ್ಬರ ಯಾರೆಲ್ಲ ಈ ಒಂದು ಆರಾಧನೆ ನೋಡುತ್ತೀರೋ, ನಿಮ್ಮೊಬ್ಬರ ಜೀವಿತದಲ್ಲೂ ದೇವರು ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕೋಸ್ಕರ ಮುಂಚಿತವಾಗಿ ನಮ್ಮನ್ನು ಪರಿಪೂರ್ಣವಾಗಿ, ಹೌದು ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳ್ಳುತ್ತಾ ದೇವ ಆತನಿಗೆ ಪರಿಪೂರ್ಣವಾಗಿ ಆತನ ಆರಾಧನೆಯಲ್ಲಿ ಆತನ ಮಹಿಮೆ ಇಳಿದು ಬರೋದಕ್ಕೋಸ್ಕರ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಆತನಿಗೆ ಆರಾಧನೆ ಮಾಡೋಣ. ಓ ಥ್ಯಾಂಕ್ ಯು ಗಾಡ್. ಪರಿಶುದ್ಧ ನಮ್ಮ ತಂದೆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಕೊಲೊಸ್ಸೆಯವರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಹೌದು ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದ, ಆತ್ಮ ಸಂಬಂಧವಾದ ಪದಗಳಿಂದ, ಹೃದಯದಿಂದ ಕರ್ತನಿಗೆ ಗಾನವನ್ನು ಆಡಿರಿ ಎಂಬುದು ನೋಡ್ತೇವೆ. ನಾವು ಈ ಸಮಯದಲ್ಲಿ ನಿನಗೆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ನಿನ್ನನ್ನು ಆರಾಧನೆ ಮಾಡೋದಕ್ಕೋಸ್ಕರ, ನಿನ್ನ ನಾಮವನ್ನು ಘನ ಎತ್ತಿ ಘನಪಡಿಸೋದಕ್ಕೋಸ್ಕರ ನಾವು ಸೇರಿ ಬಂದಿರುವ ಪವಿತ್ರಾತ್ಮನೇ, ನಿನ್ನ ಮಧ್ಯಸ್ಥಿಗೆ ಈ ಸಮಯದಲ್ಲಿ ದೇವ ನಿನ್ನ ಚಲಿಸುವಿಕೆ ನಮ್ಮ ಮಧ್ಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನೋಡುವಂತ ಒಂದೊಂದು ಕುಟುಂಬಗಳಲ್ಲಿ ಸ್ವಾಮಿ, ನೋಡುವಂತಹ ವೀಕ್ಷಕರ ಜೀವಿತದಲ್ಲಿ ಸ್ವಾಮಿ ಒಂದು ವ್ಯತ್ಯಾಸವು ಕಾಣಲ್ಪಡೋ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಅದೇ ರೀತಿ ಇವತ್ತಿನ ಈ ವಾಕ್ಯ ಭಾಗವನ್ನು ಪವಿತ್ರಾತ್ಮನೇ, ನೀನು ಒಬ್ಬೊಬ್ಬರ ಜೀವಿತಲ್ಲೂ ಅದು ಅಲಗೊಂಡಂತಾಗಲಿ, ಒಬ್ಬೊಬ್ಬರ ಜೀವಿತ ಅದು ಪರಿವರ್ತನೆಗೊಳ್ಳುವಂತ ರೀತಿಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಾಡೆ ಸಂತೋಷವನ್ನು ಕಾಣಲ್ಪಡೋ ರೀತಿಯಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೇನ್ ಆಮೇನ್. ಇನ್ನೊಂದಾರ್ತಿ ನಾವು ಆತನಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಕೈಗಳನ್ನ ಮೇಲೆತ್ತುತ್ವ ನಾವು ಹೇಳುವ, ಸ್ತುತಿಸಿ ಜಯವೊಂದು ನನ್ನ ಮನವೇ, ಭಜಿಸಿ ಜಯವೊಂದು ನನ್ನ ಮನವೇ. ಯಾವುದೇ ಪರಿಸ್ಥಿತಿಗಳು, ಯಾವುದೇ ಸನ್ನಿವೇಶಗಳಿರ್ಬೋದು, ಆದ್ರೆ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ನಿಮಗೆ ಎರಿಕೋ ಕೋಟೆ ಅಂತ ಸಂಗತಿಗಳು ಬಂದಿರಬಹುದು, ಅಥವಾ ಆ ಗೊಲ್ಯಾತನಂತ ಸಂಗತಿಗಳು ಬಂದಿರಬಹುದು. ಆದರೆ ಎದುರಿಸಿ ನಿಲ್ಲಕ್ಕೆ ದೇವರನ್ನು ಆರಾಧನೆ ಮಾಡುವಾಗ ದೇವರ ವಿಶೇಷವಾದ ಆತನ ಆ ಮಹಿಮೆಯಿಂದ ಆತನ ಎಲ್ಲ ಸಂಗತಿಗಳನ್ನು, ನಿಮಗೆ ವಿರುದ್ಧವಾದ ಮಾಡುವಂತ ಎಲ್ಲ ಸಂಗತಿಗಳನ್ನು ತೆಗೆದುಕೊಂಡು ನಿಮಗೆ ಜಯವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್ ಜೀಸಸ್.
ಕರ್ತನೆಪ್ಪ ಸ್ವಾಮಿ ದೇವ, ನಿನ್ನ ನಾವು ಸ್ತುತಿಸ್ತೇವೆ ಸ್ವಾಮಿ. ಹಾರ್ಬಡಿಸಿಕೊಂಡು ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಯೆರಿಕೋ ಕೋಟೆ ನೋಡಿ ನೀ ಭಯಪಡಬೇಡ, ಯಾವುದೇ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ, ಯಾವುದೇ ವ್ಯಾಧಿಯನ್ನು ನೋಡಿ ಭಯಪಡಬೇಡ ದೇವ. ಹೌದು, ಯೆಹೋಶುವನಂತೆ ಆರ್ಭಟಿಸುತ್ತಾದರೆ, ಹೌದು ನಾವು ದೇವರನ್ನು ಸ್ತುತಿಸುವುದಾದರೆ, ದೇವರನ್ನು ಆರಾಧಿಸುವುದಾದರೆ, ಯಾವುದೇ ವ್ಯಾಧಿ ಇರ್ಬೋದು, ಯಾವುದೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ಸನ್ನಿವೇಶ ಇರ್ಬೋದು, ಯಾವುದೇ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಆದರೆ ದೇವರನ್ನು, ಜೀವಂತ ದೇವರನ್ನು ಆರಾಧನೆ ಮಾಡುವಾಗ ದೇವರು ಎಲ್ಲವನ್ನು ನಿರ್ಮೂಲನೆ ಮಾಡ್ತಾನೆ, ಒಂದು ವಿಶೇಷವಾದ ಜಯವನ್ನು ಕೊಡುತ್ತದಕ್ಕೋಸ್ಕರ ಇನ್ನೊಂದು ಅರ್ಥ ಕರ್ತನ ನಾಮವನ್ನು ಹೊಗಳುವ, ಆತನನ್ನು ಕೊಂಡಾಡಿಸ. ಯಾಕಂದ್ರೆ ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫ, ಯೆಹೋವ ಶಮ್ಮ, ಯೆಹೋವ ಶಾಲಂ. ನಮ್ಮ ದೇವರು ಭಯಂಕರ ದೇವರು, ನಮ್ಮ ದೇವರು ಸಮಾಧಾನದ ಕರ್ತನು, ನಮ್ಮ ದೇವರು ಆರೋಗ್ಯ ಕೊಡುವಂತ ದೇವರು. ಅದಕ್ಕೋಸ್ಕರ ಇನ್ನೊಂದು ಅರ್ಥ, ನಾವು ಆತನನ್ನು ಇನ್ನು ವರ್ಣಿಸುತ್ತಾ, ಆತನ ನಾಮವನ್ನು ಕೊಂಡಾಡ್ತಾ, ಆತನ ನಾಮವನ್ನು ಈ ಸಮಯದಲ್ಲಿ ಮೇಲಕ್ಕೆತ್ತುವ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ಜೀಸಸ್. ಯೆಹೋವಾ ನಿಸ್ಸಿಯೇ, ಜಯವನ್ನು ಒದಗಿಸುವವನೇ. ಕೊಂಡಾಡುವೆನು ನಿನ್ನ, ಕೊಂಡಾಡುವೆನು, ಕೊಂಡಾಡುವೆನು ನಿನ್ನ, ಕೊಂಡಾಡುವೆನು.
ಸ್ತುತಿಸ್ತೇವೆ, ನಿನ್ನ ನಾಮವನ್ನು ಆರಾಧಿಸ್ತೇವೆ, ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ಅಪ್ಪ, ಯೆಹೋವ ಜಯವನ್ನು ಕೊಡುವಂತ ದೇವರು ಸ್ವಾಮಿ, ಆರೋಗ್ಯವನ್ನು ದಯಪಾಲಿಸುವಂತ ದೇವರು ಸ್ವಾಮಿ, ಸಮಾಧಾನದ ಕರ್ತನು ಸ್ವಾಮಿ. ದೇವ, ನಮ್ಮನ್ನು ಮುನ್ನಡೆಸುವಂತ ದೇವರಾಗಿದ್ದೆ ದೇವ. ನಿನಗೊಬ್ಬನಿಗೆ ಮಹಿಮೆ ಸ್ವಾಮಿ, ನಿನಗೊಬ್ಬನಿಗೆ ಸ್ವಾಮಿ ಘನತೆ, ನಿನಗೊಬ್ಬನಿಗೆ ಸ್ವಾಮಿ ಗೌರವವನ್ನು ಸಲ್ಲಿಸ್ತಾ ಕರ್ತನಪ್ಪ. ನಿನ್ನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ನನ್ನ ಉಸಿರಿರು, ಹೌದು ಹಲ್ಲೆಲೂಯಾ, ಈ ನನ್ನ ದೇಹದಲ್ಲಿ ಉಸಿರಿರುವ ತನಕ ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡು. ಯಾಕಂದ್ರೆ ಜೀವ ಕೊಟ್ಟಂತ ದೇವರು, ಈ ಒಂದು ಜೀವಿಸುವ ಈ ಒಂದು ಉಸಿರು ಕೊಟ್ಟಂತ ದೇವರು, ಆತನ ಆರಾಧನೆ ಮಾಡಲಿಕ್ಕೋಸ್ಕರ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಪ್ರೀತಿ ಇಡುವಂತ ದೇವರು ಆತನೊಬ್ಬನೇ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಅಂತ ಜೀವಂತುಳ್ಳ ದೇವರನ್ನು, ಅಂತ ಪರಿಶುದ್ಧುಳ್ಳ ದೇವರನ್ನು ಈ ಸಮಯದಲ್ಲಿ ನಾ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಆರಾಧನೆ ಎಂಬುದು ಆತನಿಗೆ ಆರಾಧಿಸೋಣ. ಥ್ಯಾಂಕ್ ಯು ಗಾಡ್, ಅಲ್ಲಿ ಜೀಸಸ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹೋಲಿ ಜೀಸಸ್ ಲಾರ್ಡ್ ಕರ್ತನಪ್ಪ. ಹೋ ಹಲ್ಲೆಲೂಯಾ ರಾಜ. ಹೋ ಜೀಸಸ್. ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವೋ, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯೋ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವೋ, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯೋ. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮನಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ನನ್ನ ಒಳ್ಳೆಯ ಕುರುಬಾನೆ, ಯೆಹೋವಾ ನನ್ನ ಒಳ್ಳೆಯ ಕುರುಬಾನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದ್ದಾರೆ ಯೇಸು ನಿನ್ನ ಜ್ಞಾಪಕ, ಈಗ
ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ. ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ. ಹೌದು, ನಾವು ಕಣ್ಣು ಮುಚ್ಚಿಕೊಳ್ಳುವ ಆತನ ಅಭಿಷೇಕಕ್ಕೋಸ್ಕರ, ಆತನ ಮಹಿಮೆಗೋಸ್ಕರ ನಾವು ಆತನಿಗೆ ಒಪ್ಪರಿಸುವ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಗಳನ್ನು ಆತನಿಗೆ ಒಪ್ಪಿಸಿಕೊಡ್ತಾ, ಈ ಉಸಿರು ಕೊಟ್ಟಂತ ದೇವರು, ಈ ಜೀವ ಕೊಟ್ಟಂತ ದೇವರು, ಉಸಿರಾಡುವಂತೆ ಮಾಡಿದ ದೇವರನ್ನು ಈ ಸಮಯದಲ್ಲಿ ಸಂಕೀರ್ತಿಸುವ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಆತನಿಗೆ ಪರಿಪೂರ್ಣ ಒಪ್ಪಿಸಿಕೊಡ. ಆತನ ಅಗ್ನಿಯು, ಆತನ ಆ ಮಹಿಮೆಯು, ಆತನ ಪ್ರಸನ್ನತೆಯು ನಮ್ಮ ಮುಂದಲ್ಲಿರುತ್ತದೆ ಈ ಸಮಯದಲ್ಲಿ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ. ನಿನ್ನ ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅಭಿಷೇಕವು ದೇವ ನೋಡುವಂತ ಒಬ್ಬರ ಜೀವಿತದಲ್ಲಿ ನಿನ್ನ ಒಂದು ಬಿಡುಗಡೆ ಸ್ವಾಮಿ, ಒಬ್ಬೊಬ್ಬರ ಜೀವಿತಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ದೇವ ನಿನಗೆ ಮಹಿಮೆ ಸ್ವಾಮಿ. ದೇವ ನಮ್ಮ ಶರೀರದ ಅಂಗಗಳನ್ನು ಪರಿಪೂರ್ಣವಾಗಿ ದೇವ, ಹೌದು, ಯಾವುದೇ ಒಂದು ಅಂಗವು ಹೌದು ಆತನ ಆರಾಧನೆ ಮಾಡಲಿಕ್ಕೆ ಅಡ್ಡಿ ಉಂಟು, ಅದನ್ನು ಪಶ್ಚಾತ್ತಾಪ ಪಡ್ತಾ ಆತನಿಗೆ ಒಪ್ಪಿಸಿಕೊಡಿದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಇರುವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕ ಪೂರ್ವಕವಾದ ಆರಾಧನೆ. ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪರಿಪೂರ್ಣ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವು ಹೇಳುವ, ಯೋಗ್ಯ ನೀನೊಬ್ಬನೇ, ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪರಿಶುದ್ಧನು, ನೀನೊಬ್ಬನೇ ನಿನ್ನ ಪ್ರಸನ್ನತೆಯನ್ನು ಸುರಿಯ ಮಾಡೋ ದೇವರೆಂಬುದು ಇನ್ನೊಂದು ಅರ್ಥ. ನಾವೆಲ್ಲರೂ ಮೊನಕಲ್ಗಳು ಬಾಗುವ, ನಮ್ಮನ್ನು ತಗ್ಗಿಸಿಕೊಳ್ಳುವ, ದೀನಯುಳ್ಳರಾಗಿದ್ದುಕೊಂಡು ಯೋಗ್ಯ ಕೇವಲ ತುಂಬೆಂಬುದು ಆತನ ಘನಪಡಿಸು. ಥ್ಯಾಂಕ್ ಯು ಗಾಡ್ ಜೀಸಸ್. केवल तू, योग्य केवल तू, योग्य केवल तू ही प्रभु, मेरे प्रभु यीशु। योग्य केवल तू, योग्य केवल तू, योग्य केवल तू ही प्रभु, मेरे प्रभु यीशु। आदर और महिमा ही तेरी, आदर और महिमा
तू पवित्र केवल तू पवित्र केवल तू ही प्रभु मेरे प्रभु यीशु पवित्र केवल तू पवित्र केवल तू पवित्र केवल तू ही प्रभु मेरे प्रभु यीशु पवित्र केवल तू ಓ ಥ್ಯಾಂಕ್ ಯು ಗಾಡ್. ನಾವೆಲ್ಲರ ಈ ಸಮಯದಲ್ಲಿ ಕೈಗಳ ಮೇಲೆ ಎತ್ತಿಕೊಳ್ಳುತ್ತಾ ಪವಿತ್ರ ಕೇವಲ ನೀನು, ನೀನೊಬ್ಬನೇ ಪರಿಶುದ್ಧನೆಂಬುದು, ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯಜಮಾನನು, ನಮ್ಮ ಒಡೆಯನೆಂಬುದನ್ನು ಆತನ ಪ್ರಶಂಸೆಗಾಗಿ ಆತನ ಮಹಿಮೆಗೋಸ್ಕರ ನಾವು ಈ ಸಮಯದಲ್ಲಿ ಓ ಅಲ್ಲೆಲ್ಲ ಓ ಜೀಸಸ್ ಲಾರ್ಡ್ ಅಲ್ಲೆಲ್ಲ ದೇವಾ ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆ ಸ್ವಾಮಿ ಇದಕ್ಕಾಗಿ ಸ್ತೋತ್ರ ಕರ್ತನೆಯಪ್ಪ. ದೇವ ಆರಾಧನೆ ಮೆಚ್ಚಿಕೊಂಡು ನಿನ್ನ ಮಹಿಮೆಯನ್ನು ತುಂಬುವುದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಓ ಜೀಸಸ್ ಲಾರ್ಡ್ ಕರ್ತನೆಯಪ್ಪ, ನೀನೊಬ್ಬನೇ ನೀನೊಬ್ಬನೇ ಒಳ್ಳೆಯವನು. ಓ ಅಲ್ಲೆಲ್ಲ ಜೀಸಸ್ ಲಾರ್ಡ್ ಅಲ್ಲೆಲ್ಲೂಯಾ. ಆತನೆಲ್ಲ ನಾವು ದುಃಖಿಸಿ ಆತನಲ್ಲಿ ಕಣ್ಣೀರು ಸುರಿಸುವ ನಮ್ಮೆಲ್ಲ ಕಷ್ಟಗಳನ್ನು ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹೌದು, ಆತನ ಈ ಸಮಯದಲ್ಲಿ ನಾವು ಹೇಳುವ ನೀನು ಪವಿತ್ರನ ದೇವರು, ನೀನು ಪರಿಶುದ್ಧಳ ದೇವರು, ನಮ್ಮನ್ನು ಕಾಪಾಡುವ ದೇವರೆಂಬುದು ಆತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಈ ದಿನ ಕಾಣಲಿಕ್ಕೆ ಬಯಸುತ್ತೀರಿ. ಒಂದು ವ್ಯತ್ಯಾಸ ನಿಮ್ಮ ಕುಟುಂಬದಲ್ಲಿ ಕಾಣಲಿಕ್ಕೆ ಆಗ್ತದೆ. ಆತನೊಬ್ಬನೇ ವ್ಯತ್ಯಾಸ ಮಾಡಲಿಕ್ಕೆ ಸರ್ವಶಕ್ತನ ದೇವರು, ಆತನೊಬ್ಬನೇ ಬಿಡುಗಡೆ ಕೊಳ್ಳುವ ಸರ್ವಶಕ್ತನ ದೇವರು, ಆತನೊಬ್ಬನೇ ಯೋಗ್ಯನು. ಇಡೀ ಅಖಂಡವನ್ನು ಸೃಷ್ಟಿ ಮಾಡಿದ ದೇವರು, ಸರ್ವ ಸೃಷ್ಟಿಯ ಪಾಲಕನು ಆತನೊಬ್ಬನೇ. ಆತ ನಾಮಕ್ಕೆ ಘನತೆ, ಆತ ನಾಮಕ್ಕೆ ಮಹಿಮೆ ಉಂಟಾಗ. ಯವ್ವ ನಿನಗೆ ಮಹಿಮೆ ಉಂಟಾಗ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ. ಆಮೆನ್ ಆಮೆನ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವೇ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡುವಂಥ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ಈ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಈ ವಾಕ್ಯವು ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12-14 ವಾಕ್ಯ ತನಕ. ಇಬ್ರಿಯು ಚಾಪ್ಟರ್ 3 ವರ್ಸ್ 12-14. ಸೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ. ಪ್ರಿಯಲ್ಲಿ ದೇವರ ಆತ್ಮನು ಇಲ್ಲಿ ಅಪ್ಪದ ಪೌಲನು ಈ ರೀತಿಯಂತೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸಮುದ್ರವನ್ನು ಬಿಟ್ಟು ಹೋಗುವ ಅಪನಂಬಿಕೆಯ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾವನಲ್ಲಿ ಇರಬಾರದು. ಯಾಕೆ ಅಪೊಸ್ತಲ ಪೌಲನು ಈ ರೀತಿ ಹೇಳ್ತಾನೆ ಮತ್ತು ಯಾವ ರೀತಿಯಲ್ಲಿ ನಾವು ಕೆಟ್ಟ ಹೃದಯವು ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯಲ್ಲಿ ಕೆಟ್ಟದ್ದು ಬರದಂತೆ ಪಾಪದ ಮೇಲೆ ಮೋಸದಂತೆ ಯಾವ ರೀತಿ ನಿಮ್ಮನ್ನು ಕಾಪಾಡಬೇಕೆಂಬುದಾಗಿ ಈ ಒಂದು ವಾದ ಕೆಲವೊಂದು ಸಂಗತಿಗಳು ಅತಿವಿಯವರು ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಅಪನಂಬಿಕೆಯು ಬರದಂತೆ ಎಲ್ಲ ಸಮಯದಲ್ಲಿ ಎಚ್ಚರಿಕೆ ಉಳ್ಳವರು ಆಗಬೇಕು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34-36 ವಾಕ್ಯ ತನಕ. ಪ್ರಾಬ್ಸ್ ಚಾಪ್ಟರ್ 8 ವರ್ಸ್ 34-36. ಮಕ್ಕಳಿರ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತನ್ನು ಕೇಳುವನು ಭಾಗ್ಯವಂತನು.
ಯಾವನನ್ನು ಹೊಂದುತ್ತಾನೋ ಅವನ ಜೀವನ ಹೊಂದುತ್ತಾನೆ, ಇವನ ಕಟಾಕ್ಷ ಗುರಿಯಾಗುವನು. ಯಾವನಿಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನ ಹಾಗೆ ಮಾಡುವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ನೋಡ್ತೇವೆ, ಅಪನಂಬಿಕೆ ಹೇಗೆ ಬರ್ತದೆ ಅಂದರೆ, ನೀವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯನ ಓದದಿದ್ದರೆ ಅಪನಂಬಿಕೆ ಬರುತ್ತೆ ಆಗುತ್ತೆ. ಅಪನಂಬಿಕೆ ಬರುತ್ತೆ. ನೀವು ದಿನಾಲೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ಜೊತೆಯಲ್ಲಿ ವಾಕ್ಯವನ್ನು ಓದುವರಾಗಬೇಕು. ಇಲ್ಲಿ ಹೇಳ್ತಾನೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲು ನಿಲ್ಲುವ ಜಾಗರೂಕನಾಗಿ ನನ್ನ ಮಾತನ್ನು ಕೇಳಲು ಭಾಗ್ಯವಂತನು. ಅದರ್ಥ ನಿಮ್ಮ ಹೃದಯದಲ್ಲಿ ಆ ನಂಬಿಕೆ ದಿನಾಲು ಅಭಿವೃದ್ಧಿ ಆಗಬೇಕು. ದಿನಾಲು ನಿಮ್ಮ ಹೃದಯದಲ್ಲಿ ಆ ನಂಬಿಕೆಯು ತುಂಬಲ್ಪಡಬೇಕು. ನಿಮ್ಮ ನಂಬಿಕೆ ಹೆಚ್ಚುತ್ತಾ ಬರೆಯಬೇಕು ಪ್ರತಿ ದಿವಸ. ಅದು ನಂಬಿಕೆ ಕಡಿಮೆ ಆಗಬಾರ್ದು ಅಥವಾ ಅಪನಂಬಿಕೆ ಬರಬಾರ್ದು. ಇದು ಯಾವಾಗ ನೀವು ಪ್ರಾರ್ಥನೆ ಮಾಡೋದಿಲ್ಲವೋ ಮತ್ತು ಯಾವಾಗ ನೀವು ದೇವರ ವಾಕ್ಯ ಓದಿಲ್ಲವೋ ಆವಾಗ ಅಪನಂಬಿಕೆ ಬರ್ತದೆ. ಅದಕ್ಕೋಸ್ಕರ ಅಪನಂಬಿಕೆ ಬರ್ತದೆ ಅಂತ ಅಪ್ಪಸ್ಬರ್ತದೆ. ಯಾವಾಗಲೂ ಎಚ್ಚರವುಳ್ಳವರಾಗಬೇಕಾದ್ರೆ ನೀವು ಪ್ರತಿದಿನ ಪ್ರಾರ್ಥನೆಯಲ್ಲಿ ಎಚ್ಚರವಾಗಬೇಕು. ಹಾಗೆ ಪ್ರಾರ್ಥನೆ ಜೊತೆಯಲ್ಲಿ ದೇವರ ವಾಕ್ಯನ ಓದುವವರು, ದೇವರ ವಾಕ್ಯ ಧ್ಯಾನ ಮಾಡುವ ಆಗಬೇಕು. ಆಗ ದೇವರ ವಾಕ್ಯ ಯಾವಾಗ ನೀವು ಓದುತ್ತೀರೋ, ಧ್ಯಾನ ಮಾಡೋದು, ಆವಾಗ ನಿಮ್ಮಲ್ಲಿ ನಂಬಿಕೆಯು ಅಭಿವೃದ್ಧಿ ಆಗ್ತದೆ, ನಂಬಿಕೆ ಬೆಳೆಯುತ್ತದೆ. ಅಪನಂಬಿಕೆ ನಿಮ್ಮ ಒಳಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಇಲ್ಲತ್ತದೆ 30ನೇ ವಾಕ್ಯ, ಯಾವನಿಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ ಅಂತ. ಯಾವಾಗ ನೀವು ದೇವರ ವಾಕ್ಯ ಓದಿಲ್ಲವೋ ಆಗ ನಿಮ್ಮ ಆತ್ಮಕ್ಕೆ ಕೇಡು ಬರ್ತದೆ, ನಿಮಗೆ ಅಪನಂಬಿಕೆ ಬರ್ತದೆ ಮತ್ತು ನನ್ನ ಹಾಗೆ ಮಾಡುವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ಅಂದರೆ ದೇವರ ವಾಕ್ಯ ಓದಲಿಕ್ಕೂ ಆಸಕ್ತಿ ವಹಿಸೋದಿಲ್ಲ, ದೇವರ ವಾಕ್ಯವನ್ನು ಓದಿಲ್ಲ, ಅದರ ಅರ್ಥ ನೀವು ದೇವರನ್ನ ಹಾಗೆ ಮಾಡ್ತೀರಿ. ಯಾರು ದೇವರ ವಾಕ್ಯ ಓದಿಲ್ಲವೋ, ವಾಕ್ಯ ಧ್ಯಾನ ಮಾಡೋದು, ಅವರಲ್ಲಿ ಅಪನಂಬಿಕೆ ಬರ್ತದೆ. ಈ ಅಪನಂಬಿಕೆ ನಿಮ್ಮನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗ್ತದೆ. ಅದಕ್ಕೆ ಅಪೊಸ್ತಲರು ಹೇಳ್ತಾರೆ, ಪ್ರತಿದಿನ ನಿಮ್ಮೊಳಗೆ ಅಪನಂಬಿಕೆ ಬರದಂತೆ ನೀವು ಪ್ರತಿ ದಿವಸ ಬರೀ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯನ ಓದುವವರು, ದೇವರ ವಾಕ್ಯ ಧ್ಯಾನ ಮಾಡೋರಾಗಬೇಕು. ಆವಾಗ ಮಾತ್ರ ನಂಬಿಕೆ ಜಾಸ್ತಿ ಆಗ್ತದೆ, ನಂಬಿಕೆ ಬೆಳೆಯುತ್ತದೆ. ಇಲ್ಲದೆ ಅಪನಂಬಿಕೆ ಬಂದು ದೇವರನ್ನು ಬಿಟ್ಟು ಹೋಗಲಿಕ್ಕೆ ಅದು ನಿಮ್ಮನ್ನು ನಡೆಸ್ತದೆ. ಅದಕ್ಕೆ ಎಚ್ಚರಿಕೆಯುಳ್ಳವರಾಗಬೇಕು ಎಂಬುದಾಗಿ ಇಲ್ಲಿ ಸೊಲೊಮೋನ್ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇವೆ, ಇನ್ನು ಯಾವ ರೀತಿಯಲ್ಲಿ ಎಚ್ಚರಿ ಇರಬೇಕೆಂಬುದಾಗಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ, ಆಕ್ಟ್ಸ್ 2:42. ಇವರ ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ ಸೌದ ಅನುನ್ನತಿಯಲ್ಲಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳು ನಿರತರಾಗಿದ್ದರು. ಹಾಗೆ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡೋದನ್ನ ಆಸಕ್ತಿಯಿಂದ ಪ್ರತಿ ಆದಿತ್ಯರು ನೀವು ನಿಮ್ಮ ಎಲ್ಲ ಕೆಲಸ ಬದಿಗಿಟ್ಟುಕೊಂಡು, ಎಲ್ಲ ನಿಮ್ಮ ಫಂಕ್ಷನ್ಗಳು ಬದಿಗಿಟ್ಟು ಆದಿತ್ಯ ಸಭೆಯಾಗಿ ಸೇರಿ ಬರಲಿಕ್ಕೆ ಆಸಕ್ತಿ ಇರಬೇಕು. ಸಭೆಗೆ ನೀವು ಒಟ್ಟಾಗಿ ಸೇರಿ ಬರುವಾಗ ದೇವರ ಸೇವಕರು ಕೊಡುವಂಥ ಸಂದೇಶ ಕೇಳುವ ನಮ್ಮ ನಂಬಿಕೆ ಜಾಸ್ತಿ ಆಗಿದೆ. ಇದನ್ನು ಆಸಡೆ ಮಾಡಬಹುದು. ಇದು ಆಸಡೆ ಮಾಡಿದ್ರು ಅಪನಂಬಿಕೆ ಬಂದು ನಿಮ್ಮನ್ನು ದೇವರಿಂದ ನಿಮ್ಮನ್ನು ದೂರ ತೆಗೆದುಕೊಂಡು ಅದಕ್ಕೆ ನೀವು ಎಚ್ಚರಿಕೆಯುಳ್ಳವರಾಗಬೇಕು ಎಂಬುದಾಗಿ ಅಪೊಸ್ತಲ ಪೇತ್ರನು ಇಲ್ಲಿ ಆ ನೀರಿನಲ್ಲಿ ಮುಳುಗಿಕೊಂಡು ವಿಶ್ವಾಸಿಗಳು ಅವನು ಎಚ್ಚರಿಕೆ ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಇಬ್ರು 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ನೀವು ಸಭೆಯಾಗಿ ಕೂಡಿಕೊಳ್ಳುತ್ತೆ ಕೆಲವರು ರೂಢಿಯಾಗಿ ಬಿಟ್ಟಿರ್ತಾರೆ. ಹಾಗೆ ಬಿಟ್ಟು ಬಿಡದೆ ಒಬ್ಬರ ಎಚ್ಚರಿಕೆ ಕೊಡಬೇಕು. ಯಾಕಂದರೆ ಯೇಸು ಕ್ರಿಸ್ತನ ರೂಪಾಂತರ ಅಥವಾ ಆತನ ಪ್ರತ್ಯಕ್ಷತೆ ಅಥವಾ ರ್ಯಾಪ್ಚರ್ ಹತ್ತಿರವಿದ್ದ ನಿಮಿತ್ತ ಆದಷ್ಟು ನಾವು ಸಭೆಗೆ ಸೇರಿ ಬರಬೇಕು. ಈ ರೀತಿ ನೀವು ಪ್ರಾರ್ಥನೆ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಬೇಕು, ದಿನಾಲು ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರತಿ ಆದಿತ್ಯರ ತಪ್ಪದೇ ಸಭೆಯಾಗಿ ಸೇರಿ ಬರಬೇಕು. ದಿನಾಲು ಪ್ರಾರ್ಥನೆ ಮಾಡಿದಾಗ ದೇವರ ವಾಕ್ಯನು ಓದುವವರು, ಧ್ಯಾನ ಮಾಡೋವರು ಆಗಬೇಕು. ಈ ರೀತಿ ನಿಮ್ಮಲ್ಲಿ ಅಪನಂಬಿಕೆ ಬರದಂತೆಯೂ ನಿಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ನಿಮ್ಮ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿದಲೋ, ದೇವರ ವಾಕ್ಯನ ಧ್ಯಾನ ಮಾಡಿದಲೋ, ಹಾಗೆ ಕುಟುಂಬ ಪ್ರಾರ್ಥನೆ ಮಾಡಿದಲೋ, ಹಾಗೆ ಸಭೆಯಾಗಿ ಸೇರಿ ಬರೋದಕ್ಕೆ ನೀವು ಆಲಸ್ಯ ಮಾಡೋದು, ಆಗ ಸ್ಲೋಲಿ ಅಪನಂಬಿಕೆ ನಿಮ್ಮೊಳಗೆ ಬಂದು ಆ ಅಪನಂಬಿಕೆ ನಿಮ್ಮನ್ನು ದೇವರನ್ನು ಬಿಟ್ಟು ಬಿಡುವಾಗ ನಿಮ್ಮನ್ನು ನಡೆಸ್ತದೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ನೀವು ಜಾಗರೂಕತೆಯಿಂದ ದೇವರು ನಿಮಗೆ ಯೇಸುಕ್ರಿಸ್ತನಲ್ಲಿ ನೀವು ನಂಬಿಕೆ ಮುಖದ ಕೊಟ್ಟ ನಂಬಿಕೆಯನ್ನು ಕಡೆತನ ಕಾಪಾಡಿಕೊಳ್ಳಬೇಕು. ಆ ನಂಬಿಕೆಯನ್ನು ಅಭಿವೃದ್ಧಿ ಆಗಬೇಕು. ಆವಾಗ ಮಾತ್ರ ನೀವು ನಿತ್ಯ ಜೀವವನ್ನು ಪ್ರವೇಶಿಸುತ್ತೆ. ಅದಕ್ಕೆ ಅದು ಕಾಪಾಡಬೇಕು. ಅದರಲ್ಲಿ ಅಪನಂಬಿಕೆ ಎಚ್ಚರಿಕೆ ಈ ರೀತಿ ನಿಮ್ಮ ಆತ್ಮನ ಕಾಪಾಡಿಕೊಳ್ಳಬೇಕು. ಅಪನಂಬಿಕೆ ಬರದಂತೆ ಮತ್ತು ದೇವರ ಅಪೊಸ್ತಲರು ಅಲ್ಲಿ ಸಭೆಯವರಿಗೆ ಎಚ್ಚರಿಕೆ ಕೊಡುತ್ತಾನೆ. ಈಗ 2ನೇ ಸಂಘ ನೋಡ್ತೇವೆ,
ನಿಮ್ಮ ಹೃದಯವು ನಿಮ್ಮನ್ನು ವಂಚಿಸಲ್ಪಡದಂತೆ ನೀವು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 11ನೇ ವಾಕ್ಯ ತನಕ. ರೋಮನ್ಸ್ 2:4-11. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಇವತ್ತು ಅನೇಕರು ದೇವರು ಕೃಪಾಳು, ದೇವರು ಕೃಪೆ ಉಂಟುಂಬುದಾಗಿ ಪ್ರೇರೆ ಅನೇಕರು ಪಾಪದಲ್ಲಿ ಜೀವಿಸ್ತಾರೆ. ಈ ರೀತಿ ಅನೇಕರು ಪಾಪದಿಂದ ಅವರ ಹೃದಯವನ್ನು ವಂಚಿಸಬಾರದಕ್ಕೆ ಎಚ್ಚರಿಕೆ. ದೇವರು ತುಂಬ ಕೃಪಾಳು, ಇಲ್ಲದೆ ಕೃಪೆ ಎಂದರೆ ದೇವರು ತುಂಬ ಸಹಿಸ್ತಾನೆ, ತುಂಬ ದೀರ್ಘಶಾಂತಿ, ತುಂಬ ಅಪಾರವಾದ ಇದು ದೇವರ ಕೃಪೆ ಆಗಿದೆ ಪ್ರಿಯರೇ. ಈ ಕೃಪೆ ಉಂಟುಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ, ಪಾಪದಲ್ಲಿ ಜೀವಿಸಲ್ಲ, ಈ ಕೃಪೆ ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸಬೇಕು, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಡಬೇಕು ಎಂಬುದಾಗಿ ಈ ಕೃಪೆ ಕೊಡಲ್ಪಟ್ಟೆ ಎಂಬುದಾಗಿ ಅಪೊಸ್ತಲ ಪೌಲನು ರೋಮಾಪುರದ ವಿಶ್ವಾಸದಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಯಾಕಂದರೆ 5ನೇ ವಾಕ್ಯ ನೋಡುತ್ತೇವೆ, ನೀವು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೃಪಾವಂತಲು, ದೇವರ ಕೃಪೆ ಉಂಟೆಂಬುದಾಗಿ ನೀವು ಪಾಪದಲ್ಲಿ ಜೀವಿಸ್ತಾ ಹೋದರೆ ನೀವು ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತೀರಿ. ಯಾಕಂದರೆ ಪಾಪ ಮಾಡುವವರಿಗೆ ದೇವರ ಶಿಕ್ಷೆ ಬರ್ತದೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮ್ಮ ಹೃದಯ ಪಾಪದಿಂದ ನಿಮ್ಮನ್ನು ವಂಚನೆ ಮಾಡದಂತೆ ನೀವು ಜಾಗರೂಕರಾಗಬೇಕು. ದೇವರು ತುಂಬ ಕೃಪಾಳು, ತುಂಬ ದೀರ್ಘ ತಾಳ್ಮೆಯನ್ನು, ಅದು ಆ ಕೃಪೆಯ ಅಲಕ್ಷ್ಯ ಮಾಡುವುದಾದರೆ ನಿಮ್ಮ ಪಾಪಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತೀರಿ. ಒಂದಿನ ಆ ಕೋಪ ಬರ್ತದೆ, ನಿಮಗೆ ಗೊತ್ತಿಲ್ಲದ ದಿನ ದೇವರಿಂದ ಶಿಕ್ಷೆ ಬರ್ತದೆ ಎಂಬುದು ಅಪೊಸ್ತಲನಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತಾನೆ. 5ನೇ ವಾಕ್ಯದಲ್ಲಿ ದೇವರ ಕೋಪವು ನ್ಯಾಯದ ತೀರ್ಪು ಪ್ರಕಟವಾಗಿ ದಿವಸ ಬರುತ್ತದಷ್ಟೇ. ಅಪೊಸ್ತಲನೇ ನಿಮಗೆ ಎನಿಸಿದ ದಿನದಲ್ಲಿ ದೇವರ ಕೋಪವು, ನಿಮ್ಮ ಪಾಪಕ್ಕೆ ಶಿಕ್ಷೆ ಎನಿಸಿದ ದಿನ ಬರ್ತದೆ. ಅದಕ್ಕೆ ನೀವು ದೇವರ ಕೋಪಕ್ಕೆ, ದೇವರ ಶಿಕ್ಷೆ ಒಳಪಡದಂತೆ ನೀವು ನಿಮ್ಮ ಹೃದಯ ಕಠಿಣ ಮಾಡದೆ, ನಿಮ್ಮ ಹೃದಯ ವಂಚಿಸಲ್ಪಡದಂತೆ ನೀವು ಏನು ವಾಕ್ಯ ಓದುತ್ತೀರೋ ಆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಬರೀ ವಾಕ್ಯ ಓದುವರಲ್ಲ, ಬರೀ ವಾಕ್ಯ ಕೇಳುವರಲ್ಲ, ಬರೀ ಪ್ರಾರ್ಥನೆ ಮಾಡೋಲ್ಲ, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಆದರೂ ಸಭೆಗೆ ಸೇರಿ ಬರಬೇಕು. ಸಭೆ ದೇವರ ಸೇವಕರು ಕೊಡೋದು ಸಂದೇಶ ಬರೀ ಕೇಳುವರಲ್ಲ, ಅದೇ ವಿಧೇಯರಾಗಿ ನಡೆಯಬೇಕು ಪ್ರಿಯರೇ. ಇಲ್ಲದರೆ ಪಾಪ ನಿಮ್ಮನ್ನು ವಂಚನೆ ಮಾಡ್ತದೆ, ಮತ್ತು ಎನಿಸಿದ ಗಳಿಗೆಯಲ್ಲಿ ದೇವರ ಕೋಪ ಬರ್ತದೆ, ಅದ ನಾಯತ್ರಿ ಬರ್ತದೆ ಎಂದು ಅಪೊಸ್ತಲನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಇಲ್ಲಿ 6ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ದೇವರು ಎಂದಿಗೂ ಪಕ್ಷಪಾತ ಮಾಡೋದಿಲ್ಲ, ಪ್ರತಿಯೊಬ್ಬರ ನಡತೆ ತಕ್ಕ ಪ್ರತಿಫಲ ಕೊಡೋದು. ಈ ಭೂಲೋಕದಲ್ಲಿ ನಿಮಗೆ ಸುಖ, ಸಂತೋಷ, ಆರೋಗ್ಯ, ಸಮಾಧಾನ ನಿಮಗೆ ಬೇಕಾ ಪ್ರಿಯರೇ? ಹಾಗಾದರೆ ನೀವು ದೇವರ ವಾಕ್ಯ ವಿಧೇಯರಾಗಿ ನಡೆಯುವುದಾದರೆ ಮಾತ್ರವೇ ನಿಮಗೆ ಈ ಲೋಕದಲ್ಲಿ ಸುಖ, ಸಂತೋಷ, ಆಶೀರ್ವಾದ, ಸಮಾಧಾನ, ಆರೋಗ್ಯ. ಇಲ್ಲದರೆ ದೇವರು ನಿಮ್ಮ ನಡತೆ ತಕ್ಕ ಹಾಗೆ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ನೀವು ನೆನಪಿಟ್ಟುಕೊಳ್ಳಬೇಕು ಪ್ರಿಯರೇ. 7ನೇ ವಾಕ್ಯ ನೋಡ್ತೇವೆ, ಯಾರು ಪ್ರಭಾವ, ಮಾನ, ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರು ನಿತ್ಯ ಜೀವವನ್ನು ಕೊಡುವನು. ಪ್ರಶ್ನೆ ಇದೆ, ನಿಮಗೆ ಯೇಸು ನಂಬಿಕೆ ಇಡುವ ಮುಖಾಂತರ ದೇವರು ನಿತ್ಯ ಜೀವನ ಕೊಟ್ಟಿದ್ದಾನೆ. ಆ ನಿತ್ಯ ಜೀವವನ್ನು ಕಡೆ ತನಕ ಅದನ್ನು ಕಾಪಾಡಿಕೊಳ್ಳಬೇಕಾದ್ರೆ ನೀವು ನಂಬಿಕೆ ಉಳ್ಳವರು ಪ್ರಿಯರೇ, ನೀರಿನ ತೆಗೆದುಕೊಳ್ಳಬೇಕು. ನೀರಿನ ತೆಗೆದುಕೊಂಡವರು ಪ್ರಿಯರೇ ಪ್ರತಿದಿನ ದೇವರ ವಾಕ್ಯ ವಿದ್ಯಾರ್ಥಿ ನಡೆಯುವರಬೇಕು, ಒಳ್ಳೆಯ ಕ್ರಿಯೆಗಳು ಮಾಡುವವರಾಗಬೇಕು. ಈ ರೀತಿ ನಿಮಗೆ ಸಿಕ್ಕಿದ ನಿತ್ಯ ಜೀವವನ್ನು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಒಳ್ಳೆಯ ಕ್ರಿಯೆಗಳನ್ನು ಮಾಡುವರಬೇಕು, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಪಾಪವು ನಿಮ್ಮನ್ನು ವಂಚನೆ ಮಾಡದೆ ಜಾಗರೂಕರಾಗುವುದಾದರೆ ನೀವು ಕಡೆಗೆ ಆ ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ ಎಂಬುದು ಅಪೊಸ್ತಲ ಪೌಲನಲ್ಲಿ ಹೇಳುತ್ತಾನೆ ಪ್ರಿಯರೇ. 8ನೇ ಭಾಗ ನೋಡ್ತೇವೆ, ಯಾರು ವೇಷವುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸಿದರೋ ಅವರಿಗೆ ಕೋಪ, ರೌದ್ರಗಳು ಬರುವು. ಪ್ರಿಯರೇ, ನೀವು ಗೊತ್ತಿದ್ದುಕೊಂಡು ಸ್ವ ಇಚ್ಛೆಯಿಂದ ದೇವರ ವಾಕ್ಯ ಅವಿಧೇಯಕ್ಕೆ ನಡೆಯುವುದಾದರೆ ಮಾತ್ರವೇ ದೇವರ ಕೋಪವು, ರೋಗವು, ಕಷ್ಟವು, ಕ್ರೋಧವು ಬರ್ತದೆ. ಅದಕ್ಕೋಸ್ಕರ 9ನೇ ವಾಕ್ಯ, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟ ಸಂಕಟ ಬರುವು, ಯೋಧೆ ಮೊದಲು ಅಂದ ಗ್ರೀಕರಿಗೆ ಸಹ. ಪ್ರೇರೆ ದೇವರ ವಾಕ್ಯದ ದೇವರು ಪ್ರತಿಯೊಬ್ಬರು ಅವರವರ ನಡತೆಕ್ಕಾಗಿ ಪ್ರತಿಯೊಬ್ಬರು ಕೊಡ್ತಾನೆ. ಆದರೆ ಯಾರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುತ್ತಾರೋ, ದೇವರ ಕೃಪೆ ಉಂಟುಂಬುದಾಗಿ ನಿಮ್ಮ ಅದನ್ನು ಮೋಸಪಡಿಸುವುದಾದರೆ, ಆ ಪಾಪದಲ್ಲಿ ಜೀವಿಸಿದರೆ ನಿಮ್ಮ ಪಾಪಕ್ಕೆ ಇದೇ ಭೂಲ ಶಿಕ್ಷೆ ಬರುತ್ತದೆ. ಅದಕ್ಕೋಸ್ಕರ ದೇವರಲ್ಲಿ ಅನ್ಯಾಯವಿಲ್ಲ, ದೇವರ ಅನ್ಯಾಯ ಮಾಡೋದಿಲ್ಲ. ಇದು ಅನೇಕರು ಟಿ ವಿ ಅನೇಕ ದೇವರ ತೋರಿಸ್ತಾನೆ. ಅನೇಕರು ನಿಮ್ಮ ಜೀವನದಲ್ಲಿ ಬಂದ ಕಷ್ಟಕ್ಕೋಸ್ಕರ, ನಿಮ್ಮ ಜೀವನದಲ್ಲಿ ಬಂದ ಸಮಸ್ಯೆಗೋಸ್ಕರ, ಅಥವಾ ಅವರು ನಿಮ್ಮ ರೋಗಕ್ಕೋಸ್ಕರ ದೇವರನ್ನು ಗುಣಗುಟ್ಟುತ್ತೀರಿ ಪ್ರೇರೆ, ದೇವರ ಮೇಲೆ ಬೇಸರಗೊಂಡಿದ್ದೀರಿ. ದೇವರ ಆತ್ಮತಾನೆ ಪ್ರೇರೆ, ದೇವರಿಂದಿಗೂ ಅನ್ಯಾಯ ಮಾಡುವುದಿಲ್ಲ. ನಿಮ್ಮ ನಡತೆ
ಮತ್ತೆ ನೀವು ಪರೀಕ್ಷೆ ಮಾಡಬೇಕು ಪ್ರೇರೆ. ಅದಕ್ಕೆ ದಿನಾಲೂ ನೀವು ಪ್ರಾರ್ಥನೆ ಮಾಡದೇ ಇರೋ ವಾಕ್ಯ ಓದಬೇಕು. ವಾಕ್ಯ ಓದಿದ್ದರೆ ಅಪನಂಬಿಕೆ ಬರ್ತದೆ ಪ್ರೇರೆ. ಮತ್ತು ವಾಕ್ಯ ಓದಿದ ನಂತರ ವಾಕ್ಯ ವಿಧೇಯರಾಗಿ ನಡೆಯಬೇಕು. ಇದ್ದರೆ ಪಾಪ ನಿಮ್ಮನ್ನು ವಂಚನೆ ಮಾಡ್ತದೆ. ಅದಕ್ಕೆ ಪಾಪ ವಂಚನೆ ಮಾಡಿದಂತೆ ನೀವು ಯಾವಾಗಲೂ ನಂಬಿಕೆ ಮುಖಾಂತರ ನೀವು ರಕ್ಷಣೆ ಹೊಂದಿದ್ದೀರಿ. ನಂಬಿಕೆ ಮುಖಾಂತರ ದೇವರ ಮಕ್ಕಳಾಗಿದ್ದೀರಿ. ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದೀರಿ. ನಂಬಿಕೆ ಮುಖಾಂತರ ದೇವರ ಪ್ರಜೆ ಆಗಿದ್ದೀರಿ. ಆ ನಂಬಿಕೆಯಿಂದ ನೀವು ಪ್ರತಿದಿನ ಒಳ್ಳೆಯದನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಳ್ಳೆಯ ಕ್ರಿಯೆಗಳು ಮಾಡುವವರು ಆಗಬೇಕು. ಆಗ ಇದೇ ಭೂಲೋಕದಲ್ಲಿ ದೇವರು ನಿಮಗೆ ಆಶೀರ್ವಾದ, ಸುಖ, ಸಮಾಧಾನ ಕೊಡುತ್ತಾನೆ ಮತ್ತು ನಿಮಗೆ ನಿತ್ಯ ಜೀವನ ಅನುಗ್ರಹಿಸುತ್ತಾನೆ. ಒಂದು ವೇಳೆ ದೇವರ ವಾಕ್ಯ ಗೊತ್ತಿದ್ದುಕೊಂಡು ದೇವರ ವಾಕ್ಯನ ಓದುವುದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಪಾಪವನ್ನು ಮಾಡ್ತಿರೋ, ದೇವರ ಕೃಪೆ ಉಂಟು ಮತ್ತು ಪಾಪವನ್ನು ಇನ್ನೂ ಮಾಡ್ತಿರೋ, ಆ ಪಾಪಕ್ಕೆ ಶಿಕ್ಷೆ ಬರ್ತದೆ. ಆ ಪಾಪದಿಂದ ಕಷ್ಟ ಸಂಕಟ ಬರುತ್ತದೆ. ಅದಕ್ಕೆ ಈ ಕಷ್ಟ ಸಂಕಟ ಬಿಡುಗಡೆ ಆಗಬೇಕಾ? ಈ ದಿನವೇ ಪ್ರಿಯರೇ ದೇವರ ಮುಂದೆ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು. ದೇವರ ಹತ್ರ ಕೇಳಬೇಕು, ದೇವರೇ ನನ್ನನ್ನು ಪರೀಕ್ಷಿಸು ದೇವ, ನನ್ನ ಅಂತರನ್ನು ಶೋಧಿಸು. ಈ ಕಷ್ಟದಿಂದ, ಈ ಸಮಸ್ಯೆಯಿಂದ, ಈ ರೋಗದಿಂದ, ಈ ಸಾಲದಿಂದ ನಾನು ಬಿಡಿರುವಂತೆ ಬೇಕಾದರೆ ಏನು ಮಾಡಬೇಕು? ಪವಿತ್ರ ಆತ್ಮ ನಿಮ್ಮದಾಗಿ ದೇವರ ಹತ್ರ ಬೇಡಿರಿ. ದೇವರ ಪವಿತ್ರ ಆತ್ಮನ ಬೇಡಿರಿ ಪ್ರಿಯರೇ. ದೇವರ ವಾಕ್ಯವನ್ನು ಓದಿ ವಾಕ್ಯ ಧ್ಯಾನ ಮಾಡಿ. ಆಗ ದೇವರ ಆತ್ಮನು ನಿಮ್ಮ ಇಲ್ಲಿ ಇರುವ ಆ ಪಾಪ, ಯಾವ ಪಾಪಕ್ಕೋಸ್ಕರ ನಿಮಗೆ ಶಿಕ್ಷೆ ಬಂತು, ಯಾವ ಪಾಪಕ್ಕೋಸ್ಕರ ನಿಮಗೆ ರೋಗಗಳು ಬಂತು, ದೇವರ ಆತ್ಮ ನಿಮಗೆ ತೋರಿಸಿಕೊಡುವಾಗ ಪಶ್ಚಾತ್ತಾಪಟ್ಟು ಆ ಪಾಪದಿಂದ ಬಿಟ್ಟು ದೇವರ ವಾಕ್ಯ ವಿಧೇಯರಾಗಿದ್ದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಯಾಕಂದರೆ ಕೀರ್ತನೆ 34ನೇ ಕೀರ್ತನೆಯಲ್ಲಿ ಪ್ರಿಯರೇ 19ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕರ್ತನ ಅವಿಲಂಬಗಳಿಂದ ನಿಮಗೆ ಬಿಡುಗಡೆ ಕೊಡ್ತಾನೆ. ಪ್ರಿಯ, ಇವತ್ತು ನೀತಿವಂತನ ಅರ್ಥ ಯೇಸು ನಂಬಿಕೆ ಇಡುವುದರ ಮುಖಾಂತರ ನೀವೆಲ್ಲರೂ ನೀತಿವಂತರಾಗಿದ್ದೀರಿ. ಆದರೆ ಆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ದೇವರ ವಾಕ್ಯ ದಿನಾಳು ವಿಧೇಯರಾಗಬೇಕು. ಆ ನಂಬಿಕೆ ಮತ್ತು ವಿಧೇಯತೆ ಎರಡೂ ಬೇಕು ಪ್ರಿಯ. ನಂಬಿಕೆಯಿಂದ ದೇವರ ವಾಕ್ಯ ವಿಧೇಯರು ನಡುವುದರೆ ನಿಮ್ಮ ನಡತಕ್ಕಾಗಿ ದೇವರು ಪ್ರತಿಫಲ ಕೊಡುತ್ತಾನೆ. ನಿಮ್ಮ ನಡತೆ, ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ಎಲ್ಲ ಕಷ್ಟಗಳನ್ನು ನಿಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ ಪ್ರಿಯ. ಅದಕ್ಕೋಸ್ಕರ ಪ್ರಿಯ 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಪ್ರಿಯ ಯೋಹನನ್ನು ಹೀಗೆ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುತ್ತೇವೆ. ಪ್ರಿಯ, ಅನೇಕನ್ನು ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಆದರೂ ನಿಮಗೆ ಉತ್ತರ ಬರಲಿಲ್ಲವಾದರೆ ಇದೇ ದಿನವೇ ಪ್ರಿಯರೇ ನಿಮ್ಮ ಜೀವಿತವನ್ನು ಇನ್ನೂ ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆಗಳ ತನಕ ಇನ್ನೂ ಹೆಚ್ಚಾಗಿ ಓದಿ ಧ್ಯಾನ ಮಾಡಿ ಪ್ರಿಯ. ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆಗಳಿಂದ ಅನೇಕ ದೇವರು ದೊಡ್ಡ ಆಜ್ಞೆಗಳು ಹಾಗೆ ಚಿಕ್ಕ ಆಜ್ಞೆಗಳು ಕೊಳ್ಳಲ್ಪಟ್ಟಿವೆ. ಈ ಪ್ರತಿಯೊಂದು ಸಣ್ಣ ಆಜ್ಞೆಗಳಲ್ಲಿ ನೀವು ವಿಧೇಯರಾಗಿ ನಡೆಯಬೇಕು ಪ್ರಿಯರೇ. ಮತ್ತು ಪ್ರಾರ್ಥನೆ ಮಾಡಿದರೆ 100% ದೇವರು ಎಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುವನಾಗಿದೆ, ಎಲ್ಲ ಕಷ್ಟದಲ್ಲಿ ಬಿಡುಗಡೆ ಕೊಡುವನಾಗಿದೆ. ಯಾಕಂದರೆ ನಾವು ನೋಡ್ತಿಲ್ಲ 9ನೇ ಭಾಗದಲ್ಲಿ ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟ ಸಂಕಟ ಬರುವುದು ಪ್ರಿಯ. ಯಾರಿಗೆ ಕಷ್ಟ ಬರುತ್ತೆ? ಯಾರು ಕೆಟ್ಟಂದರೆ ಪಾಪದಿಂದ ನಿಮ್ಮ ಹೃದಯ ಹೊಂದಿಕೊಂಡು ಪಾಪ ಮಾಡುವುದಾದರೆ ಅವರಿಗೆ ಕಷ್ಟಗಳು, ನಷ್ಟಗಳು, ಸಂಕಟಗಳು ಬರ್ತವೆ ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಅದು 10ನೇ ಮತ್ತು 11ನೇ ವಾಕ್ಯ ನೋಡುವ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವ ಶಾಂತಿ ಉಂಟಾಗು. ಯಹೂದ್ಯರಿಗೆ ಮೊದಲು ಅನಂತರಿಗೆ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ. 10ನೇ ವಾಕ್ಯ ಸರಿ ಉಂಟು. ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬರಿಗೆ, ಒಳ್ಳೆಯದಂದರೆ ಮೊದಲು ಒಳ್ಳೆಯ ಕ್ರಿಯೆ ಎಂದರೆ ಯೇಸು ಕ್ರಿಸ್ತನು ನಿಮ್ಮ ಕರ್ತನು ಓಡಿನ ಮೇಲೆ ನಂಬಿಕೊಂಡು ಆತ ನಿಮ್ಮ ಮರದಲ್ಲಿ ಅಂಗೀಕಾರ ಮಾಡಿಕೊಂಡು ನೀಲಿ ಮುಳಿದಿಕೊಂಡು ಕರ್ತನ ಸಭೆಗೆ ಬರುವುದು ಒಳ್ಳೆಯ ಕ್ರಿಯೆಯಾಗಿದೆ. ಮತ್ತು ಇಷ್ಟೇ ಅಲ್ಲದೆ ಇನ್ನೂ ಪ್ರೇರೆ ನಂಬಿಕೆಯಿಂದ ದಿನಾಲು ದೇವರ ವಾಕ್ಯ ವಿಧೇಯರಾಗಿಕೊಂಡು ಆ ವಿಧೇಯತೆಯ ಕ್ರಿಯೆ, ಆ ಒಳ್ಳೆಯ ಕ್ರಿಯೆ ದೇವರ ವಾಕ್ಯ ವಿಧೇಯರಾಗಿ ನಡೆಯುವಂಥ ಕ್ರಿಯೆ ಪ್ರೇರೆ ದೇವರು ನೋಡಿ ಆ ಕ್ರಿಯೆಗೆ ತಕ್ಕಾಗಿ ನಿಮಗೆ ಈ ಭೂಲೋಕದಲ್ಲಿ ಪ್ರಭಾವ, ಮನಶಾಂತಿ ಕೊಡುತ್ತಾನೆ. ದೇವರಲ್ಲಿ ಪಕ್ಷಪಾತವಿಲ್ಲ ಪ್ರೇರೆ. ಅಪೊಸ್ತಲನು ಅದಕ್ಕೆ ಎಚ್ಚರಿಕೆ ಕೊಡುತ್ತಾನೆ ಪ್ರೇರೆ. ನಿಮ್ಮ ಹೃದಯವು ಪ್ರೇರೆ ಅಪನಂಬಿಕೆ ಒಂದು ಬರದಂತೆ ಎಚ್ಚರಾಗಿರಬೇಕು. ಅಷ್ಟೇ ಪಾಪ ಮಾಡಿಕೊಂಡು ಪಾಪನ ವಂಚನೆ ಮಾಡಿದಂತೆ ಜಾಗರೂಕರಾಗಬೇಕು. ಯಾಕಂದರೆ ಪಾಪ ಮಾಡುವುದಾದರೆ ಪಾಪಕ್ಕೆ ಶಿಕ್ಷೆ ನಿಮಗೆ ಬಂದೇ ಬರ್ತದೆ. ಅದಕ್ಕೆ ದೇವರ ಕೃಪೆ ಉಂಟು ಎಂಬುದಾಗಿ ನೀವು ಆ ಪಾಪದಲ್ಲಿ ನೀವು ಪಾಪವನ್ನು ನಿರಂತರ ಮಾಡೋದಲ್ಲ, ದೇವರ ಕೃಪೆ ಕೊಡಲ್ಪಟ್ಟಿದೆ. ಯಾಕಂದರೆ ಪಾಪ ಜೀವಿತವನ್ನು ಬಿಟ್ಟು ಬಿಡಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಮತ್ತು ದೇವರ ಕೃಪೆ ಕೊಟ್ಟಿದ್ದಾರೆ. ಈ ಕೃಪೆಯಿಂದ ಪ್ರೇರೆ ದೇವರ ವಾಕ್ಯನ ಎಷ್ಟು ವಿಧೇಯರಾಗೋದು ಅಷ್ಟು ನಿಮಗೆ ಈ ಬೆಳೆ ಪ್ರಭಾವ, ಮನಶಾಂತಿ ಮತ್ತು ನಿತ್ಯ ಜೀವ ದೇವರು ಕೊಡುವನಾಗಿದೆ. ಆದರೆ ಕೃಪೆ ಉಂಟು ಎಂಬುದಾಗಿ ನೀವು ನಂಬಿಕೆ ಇಟ್ಟಿದ್ದೀರಿ.
ನೀವು ನೀತಿವಂತರು ಹೌದು, ಆದರೆ ನೀತಿವಂತರು ಎಂಬುದಾಗಿ ನೀವು ಅನೇಕ ರೀತಿಯ ಪಾಪಗಳನ್ನು ಮಾಡಿಕೊಂಡು ನಿಮ್ಮ ಹೃದಯವನ್ನು ಮೋಸಗೊಳಿಸಿದರೆ ನೀವು ನೆನೆಸಗಲಿಗೆ ನಿಮ್ಮ ಪಾಪಕ್ಕೆ ಕಷ್ಟಗಳು ಸಂಕಟ ಬರ್ತವೆ ಪ್ರೇರೆ. ಯಾಕೆಂದರೆ ದೇವರಲ್ಲಿ ಪಕ್ಷಪಾತವಿಲ್ಲ, ದೇವ್ರ ಮನೆ ನಡತಕ್ಕಾಗಿ ಪ್ರತಾಪ ಕೊಡುತ್ತಾನೆ. ಅದಕ್ಕೆ ಬದಲಾಗಿ ನೀವು ದಿನಾರ್ಧರ ವಾಕ್ಯ ಓದಿ ವಾಕ್ಯ ವಿಧೇಯಕೊಂಡು ಒಳ್ಳೆ ಕಾರ್ಯ ಮಾಡಿದರೆ ನಿಮಗೆ ನೆನೆಸಿದ ರೀತಿಯಲ್ಲಿ ದಿನಾಲು ಶುಭವು ಕೃಪೆಯು ಆಶೀರ್ವಾದವು ಕೃಪೆಯು ಶುಭವು ಆ ಸುಖವು ನಿಮಗೆ ನದಿಯಂತೆ ನಿಮಗೆ ಬರುತ್ತದೆ ಪ್ರೇರೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಪ್ರೇರೆ, ಐಜಾಯ 48 ಪ್ರೇರೆ 17 ಮತ್ತು 18 ವಾಕ್ಯ ಪ್ರೇರೆ. ಐಜಾಯ ಚಾಪ್ಟರ್ 48 ವರ್ಸ್ 17 and 18 ವರ್ಸ್. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನೇ ಹೀಗೆನ್ನುತ್ತಾನೆ, ನಾನು ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನೀನು ನನ್ನ ಆಜ್ಞೆಯನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳ ಹಾಗೂ ಇರುತ್ತಿದ್ದವು. ಪ್ರೇಲೆ ಯಾಜಕರು ಅತಿ ಸ್ಪಷ್ಟ ಹೇಳ್ತೇನೆ, ದೇವರು ಪ್ರಿಯ ಟಿ ವಿ ಮಧ್ಯದ ಮುಖಾಂತರ ನಿಮಗೆ ವೃದ್ಧಿ ಮಾರ್ಗವನ್ನು ವಿದ್ಯೆಯ ಮಾರ್ಗವನ್ನು ಬೋಧಿಸನಾಗಿದ್ದಾನೆ. ಈ ಸಂದೇಶ ಕೇಳಿ ನೀವು ಮರೆತು ಬಿಡದೆ ಇದನ್ನು ಕೈಕೊಂಡು ನಡೆಯುವುದಾದರೆ ದೇವರ ಆಜ್ಞೆಯನ್ನು ನಡೆಯುತ್ತಾರೆ ಏನು ಹೇಳ್ತಾರೆ ಯಾಜಕರೇ, ನಿಮಗೆ ಸುಖವು ದೊಡ್ಡ ನದಿಯಂತೆ ಸುಖ ಸಂತೋಷ ಸಮಾಧಾನ ಬರುತ್ತದೆ ಪ್ರೇರೆ. ಆದರೆ ನೀವು ದೇವರ ಕೃಪೆ ಉಂಟು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದುವುದಿಲ್ಲ, ಆದಿತರ ಸಭೆ ಸೇರಿ ಬರೆದು ಅದನ್ನು ಬಿಟ್ಟು ಬಿಡ್ತೀರಿ ಮತ್ತು ಈ ಪಾಪ ಮಾಡಿಕೊಂಡು ನಿಮ್ಮ ಹೃದಯವನ್ನು ಕಡೆಗೆ ನಿಮಗೆ ಬರುತ್ತದೆ. ಕಷ್ಟ ಸಂಕಟ ನೋವುಗಳು ರೋಗಗಳು ಎಲ್ಲ ಬರುತ್ತೆ. ಕಾರಣ ನಿಮ್ಮ ಅವಿದ್ಯತೆಯಿಂದ ನಿಮ್ಮ ಪಾಪದಿಂದ. ಅದಕ್ಕೆ ಅಪ್ಪಸ ಪೌಲನು ಹೇಳ್ತಾನೆ ಪ್ರೇರೆ, ದೇವರನ್ನು ಬಿಟ್ಟು ಹೋಗುವ ಅಪನಿಮೆ ಕೆಟ್ಟ ಹೃದಯ ಬರಂತೆ ಎಚ್ಚರಿಕೊಳ್ಳರಾಗಿರಿ ಮತ್ತು ಪ್ರೇರೆ ಪಾಪ ನಿಮ್ಮ ಹೃದಯ ಮೋಸವನ್ನು ಕಾಪಾಡಿಕೊಳ್ಳಿರಿ ಮತ್ತು ನಿತ್ಯ ಜೀವವು ಸಹ ಕಾಪಾಡಬೇಕಾದ್ರೆ ಕಡೆ ತನಕ ಆ ನಂಬಿಕೆಯಿಂದ ನೀವು ಒಳ್ಳೆಯ ಕ್ರಿಯೆಗಳು ಮಾಡಿಕೊಂಡು ನಿಮ್ಮ ರಕ್ಷಣೆ ಕಾಪಾಡಿಕೊಳ್ಳುವರಾಗಬೇಕು ಮತ್ತು ಅಪ್ಪಸ್ಕೊಂಡು ಎಚ್ಚರಿಕೆ ಕೊಡುವನಾಗಿದ್ದಾನೆ ಪ್ರೇರೆ. ಈಗ 3ನೇ ಸಂಗತಿ ನೋಡಿದೆ, ಪಾಪವನ್ನು ಬಿಟ್ಟು ಬಿಡುವವರು ಆಗಬೇಕು. 1ನೇ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ 15 ವರ್ಸ್ 33 and 34 ವರ್ಸ್. ತಿನ್ನೋಣ ಕುಡಿಯೋಣ ನಾಳೆ ಸಾಹಿತ್ಯವೆಲ್ಲ ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೇಳಿಸುತ್ತದೆ. ಅಪ್ಪಸ್ ಬಂದರೆ ಮೋಸ ಹೋಗಬೇಡಿರಿ, ದುಷ್ಟರ ಸಹವಾಸ ಬರೀ ದುಷ್ಟರೊಟ್ಟಿಗೆ ಸಹವಾಸ ಮಾಡುವುದಾದರೆ, ಪಾಪಿಯೊಟ್ಟಿಗೆ ಸಹವಾಸ ಮಾಡಿದರೆ ಆ ದುಷ್ಟ ಸಹವಾಸ ಸದಾಚಾರವನ್ನು ಅಥವಾ ಒಳ್ಳೆಯ ಜೀವಿತ ಕೇಳಿಸುತ್ತದೆ. ಇಂಥ ಆಮಳಿನಿಂದ ಹೆಚ್ಚು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಪಾಪ ಅತಿ ಸ್ಪಷ್ಟ ಬರೀ ಪಾಪಕ್ಕೆ ಪಶ್ಚಾತ್ತಾಪಡುವುದರಿಂದ ಅರ್ಥ ಪಾಪದ ಜೀವಿತವನ್ನು ಪಾಪದ ಗುಣಗಳನ್ನು ಪಾಪವನ್ನು ಬಿಟ್ಟೇ ಬಿಡುವರಾಗಬೇಕು ಬರೀ. ಇದು ನಿಜವಾದ ಮಾನಸಾಂತರವಾಗಿದೆ, ಇದು ನಿಜವಾದ ಪಶ್ಚಾತ್ತಾಪ. ಈ ರೀತಿ ಪಶ್ಚಾತ್ತಾಪಟ್ಟರೆ ಮಾತ್ರವೇ ಬರೀ ನಿಮ್ಮಲ್ಲಿ ಪವಿತ್ರಾತ್ಮ 9 ಫಲಗಳು ತೋರಿ ಬರುವಾಗ ನಿಮಗೆ ಯಾವ ಧರ್ಮಶಾಸ್ತ್ರವು ಯಾವ ಸೈತಾನನು ಯಾವ ನಿಮಗೆ ಅಪರಾಧ ತೀರ್ಪು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಮತ್ತು ಅಪರಾಧ ತೀರ್ಪು ನಿಮಗೆ ಉಂಟಾಗುವುದಿಲ್ಲ ಬರೀ. ಅದಕ್ಕೆ ಬದಲಾಗಿ ನೀವು ಹೌದು ಪಾಪ ಎಂದು ಒಪ್ಪಿಕೊಂಡು ಪುನಃ ಪಾಪದಲ್ಲಿ ಜೀವಿಸಿದರೆ ನಿಮಗೆ ಪುನಃ ಹೃದಯ ನಿಮಗೆ ಅಪರಾಧ ತೀರ್ಪು ಕೊಡ್ತೈತೆ ಬರೀ. ಅದಕ್ಕೆ ಅಪ್ಪಸ್ ಬರ್ತಾನೆ, ಇಂಥ ಮೊದಲನೇ ಮೋಸ ಹೋಗಬೇಡ್ರಿ, ದುಷ್ಟರ ಸಹವಾಸ ಸದಾಚಾರವನ್ನು ಕೆಡಿಸುತ್ತದೆ ಮತ್ತು ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತ ಪಾಪನ ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಹೇಳುತ್ತೇನೆ. ಅಂದರೆ ಅನೇಕ ವಿಶ್ವಾಸಗಳಿಗೆ ಪ್ರೇ ನಾಚಿಕೆ ಇಲ್ಲ. ಯಾಕಂದರೆ ಅನೇಕ ವಿಶ್ವಾಸಗಳು ಪ್ರೇ ಯೇಸುಗಳನ್ನು ನಂಬಿಕೊಡುತ್ತಾರೆ, ನೀರು ನಂಬಿದ ಅಂತ ಕೊಳ್ಳುತ್ತಾರೆ, ಸಭೆಗೆ ಬರ್ತಾರೆ. ಆದರೆ ಉಳಿದ ದಿನ ಸೋಮವಾರದಿಂದ ಶನಿವಾರ ತನಕ ಅವರು ಲೋಕದ ಪ್ರಕಾರ ನಡೀತಾರೆ. ಎಲ್ಲ ರೀತಿಯ ಪಾಪಗಳನ್ನು ಅವರು ಮಾಡುತ್ತಾರೆ. ಆದಿತ್ಯವಾರ ದಿವಸ ಮಾತ್ರ ಸಂಡೇ ಕ್ರಿಶ್ಚಿಯನ್, ಆದಿತ್ಯವಾರ ದಿವಸ ಮಾತ್ರ ಅವರು ಭಕ್ತಿವಂತರು, ಆದಿತ್ಯ ದಿವಸ ಮಾತ್ರ ಬೈಬಲ್ ಓದುವವರು, ಉಳಿದ ದಿನದಲ್ಲಿ ಪ್ರಾರ್ಥನೆ ಇಲ್ಲ, ಬೈಬಲ್ ಓದಿಲ್ಲ, ಮತ್ತು ಎಲ್ಲ ರೀತಿಯ ಪಾಪ. ಈ ರೀತಿ ಅನೇಕ ವಿಷಯಗಳು ಇವತ್ತು ಜೀವಿಸ್ತಾರೆ. ಅದಕ್ಕೆ ಅಪ್ಪ ಇಂಥ ಅಮಲಿಂದನೇ ಎಚ್ಚೆತ್ತಬೇಕು, ಇಂಥ ಅಮಲಿನಿಂದಲೂ ಮೋಸ ಹೋಗಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಅಪ್ಪ ಪಾಪದಲ್ಲಿ ಬಿಟ್ಟರೆ ಮಾತ್ರವೇ ಪ್ರೇ ನಿಮಗೆ ಕರುಣೆ ಸಿಗ್ತದೆ. ಇವತ್ತು ಅನೇಕರು ಟಿ ವಿ ಮುಖ ನೋಡುವವರು ದೇವರಾತ್ಮ ನಿಮ್ಮ ಮುಖಗಳನ್ನು ತೋರಿಸಿದ್ದೇನೆ ಪ್ರೇ. ಅನೇಕರು ತುಂಬ ಕಷ್ಟದಲ್ಲಿದ್ದೀರಿ, ಅನೇಕರು ತುಂಬ ಬಡತನದಲ್ಲಿದ್ದೀರಿ, ಅನೇಕರು ತುಂಬ ಸಾಲದ ಮುಗ್ಗಟ್ಟಿನಲ್ಲಿದ್ದೀರಿ, ಅನೇಕರು ತುಂಬ ಚಿಂತೆಯಲ್ಲಿದ್ದೀರಿ. ಅನೇಕರಿಗೆ ನಿಮಗೆ ಈ ರೀತಿ ಆಗ್ತದೆ, ನಾವು ಜೀವಿಸುವುದೇ ಯಾಕೆ, ಜೀವನೇ ಬೇಡ ಎಂಬುದಾಗಿ ಆತ್ಮಹತ್ಯೆ ಮಾಡುವಂಥ ಆಲೋಚನೆಗಳು ಅನೇಕರು ಮಾಡ್ತಿದ್ದೀರಿ. ದೇವರ ಆತ್ಮ ಇದಕ್ಕೆಲ್ಲ ಕಾರಣ ಪ್ರೇರೆ, ಅದೇ ದೇವರಲ್ಲ, ನೀವು ಕಾರಣ ಆಗಿದ್ದೀರಿ. ಯಾಕಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ
ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದು. ಪ್ರೇ ನೀವು ಪಾಪ ಮಾಡಿಕೊಂಡು ದೇವರ ಮುಂದೆ ಅರಿಕೆ ಮಾಡದೇನೆ ಮುಚ್ಚಿಕೊಂಡರೆ ನಿಮಗೆ ಎಂದಿಗೂ ದೇವರ ಆಶೀರ್ವಾದ ಬರೋದಿಲ್ಲ. ಆ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಬಿಟ್ಟು ಬಿಡಬೇಕು. ಪ್ರೇ ನೋಡಿ, ಅದಕ್ಕೆ ಅಪ್ಪ ಅಂದರೆ ನೀವು ಇಂಥ ಆಮಳಿಂದ ಹೆಚ್ಚುದು ನೀತಿವಂತರಲ್ಲಿ ಪಾಪವನ್ನು ಬಿಟ್ಟು ಬಿಡಬೇಕು. ಯಾಕಂದರೆ ಸೊಲೊಮೋನ ಹೇಳ್ತಾನೆ, ಜ್ಞಾನದ ಪುಸ್ತಕ 28ನೇ ಆದ್ಯದಲ್ಲಿ 13ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 28:13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ. ದೇವರ ಕರುಣೆ, ದೇವರ ದಯೆ, ದೇವರ ಆಶೀರ್ವಾದ, ನಿಮ್ಮೆಲ್ಲ ಪ್ರಾರ್ಥನೆಗೆ ಉತ್ತರ, ಎಲ್ಲ ಕಷ್ಟ ನಿಮಗೆ ಬಿಡಿಡಬೇಕು. ಒಂದೇ ಪಾಪವನ್ನು ಒಪ್ಪಿಕೊಳ್ಳಬೇಕು ಮತ್ತು ಪಾಪದ ಜೀವಿತವನ್ನು, ಪಾಪದ ಸ್ವಭಾವಗಳನ್ನು, ಪಾಪದ ಗುಣಗಳನ್ನು ಬಿಟ್ಟು ಬಿಡಬೇಕು. ಆವಾಗ ಮಾತ್ರ ದೇವರ ಕರುಣೆ ನಿಮಗೆ ಸಿಗ್ತದೆ. ಒಂದು ವೇಳೆ ಬರೀ ನಾನು ಪಾಪಿ ಎಂದು ಒಪ್ಪಿಕೊಂಡು ಪುನಃ ಅದೇ ಪಾಪ ಮಾಡುವುದರೆ ದೇವರ ಕರುಣೆ ಸಿಗುವುದಿಲ್ಲ. ಅದಕ್ಕೆ ನೀವು ನಿಮ್ಮೆಲ್ಲ ಕಷ್ಟ ನಿಮಗೆ ಬಿಡುಗಡೆ ಆಗಬೇಕಾ? ನಿಮ್ಮ ಪ್ರಾರ್ಥನೆ ಒಂದೇ ಕಂಡೀಷನ್ ನಿಮ್ಮ ಹೃದಯವು ಮೋಸ ಹೋಗದಂತೆ ಪಾಪದ ಜೀವಿತ ಬಿಟ್ಟು ಬಿಡಿರಿ. ದೇವರು ನಿಮಗೆ ಶಕ್ತಿ ಕೊಡುತ್ತಾನೆ ಆ ಪಾಪವನ್ನು ಬಿಟ್ಟು ಬಿಡಲಿಕ್ಕೆ. ದೇವರ ಆತ್ಮನಿಂದ ಬೇಡಿಕೊಳ್ಳಿರಿ, ದೇವರೇ ನನಗೆ ಶಕ್ತಿ ಕೊಡು, ನಿನ್ನ ಕೃಪೆ ಕೊಡು, ಪುನಃ ಪಾಪ ಮಾಡದಂತೆ ಕೃಪೆ ಕೊಡು. ಮತ್ತು ದೇವರು ಕೃಪೆ ಕೊಡುತ್ತಾರೆ. ಅದಕ್ಕೆ ಪಾಪದ ಮೇಲೆ ಜೀವನ ಬೇಕಾದರೆ ದಿನಾಳನ್ನು ತಪ್ಪದೆ ಪ್ರಾರ್ಥನೆ ಮಾಡುವವರಾಗಬೇಕು, ದಿನಾಳನ್ನು ದೇವರ ವಾಕ್ಯನ ಓದುವವರು ಆಗಬೇಕು. ನಿಮ್ಮ ಕುಟುಂಬವಾಗಿರುವುದನ್ನು ಕುಟುಂಬ ಪ್ರಾರ್ಥನೆ ಮಾಡುವವರಾಗಬೇಕು. ಆದ ಥರ ಸಭೆಗೆ ನೀವು ಬರಬೇಕು, ಆದ ದಿನ ನೀವು ಸಭೆಯನ್ನು ಮಿಸ್ ಮಾಡಬಾರದು. ಈ ರೀತಿ ನೀವು ಜೀವಿಸುವುದಾದರೆ ದೇವರ ಕೃಪೆಯು, ದೇವರ ಶುಭೋದಯ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೆ ಪಾಪ ಬಿಟ್ಟು ಬಿಡಬೇಕು ಎಂಬುದಾಗಿ. ಗಲಾತ್ಯಯವರಿಗೆ ಬರೆದ ಪತ್ರಿಕೆ 6ನೇ ಆದ್ಯದಲ್ಲಿ 7 ಮತ್ತು 8ನೇ ವಾಕ್ಯ. ಗಲಾತ್ಯನ್ 6:7 and 8. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಪುನಃ ಅಪ್ಪಸ್ಪರ್ಧನೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಈ ಲೋಕದಲ್ಲಿ ಈ ಒಂದು ನಿಯಮ ಉಂಟು. ಏನೇನು ಬಿತ್ತಿದ್ರು ಅದನ್ನೇ ಅದೇ ರೀತಿ ಪರಲೋಕದ ನಿಯಮ ಇಲ್ಲದೆ ಏನು ದೇವರು ತಿರಸ್ಕರಿಸಿದ ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅದು 8ನೇ ವಾಕ್ಯ, ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದ ನಾಶನ ಕೊಯ್ಯುವವನು. ಶರೀರ ಭಾವದ ಪ್ರಕಾರ ನಡೆಯುತ್ತೀರೋ ಆ ಶರೀರ ಭಾವದ ನಡೆಯುವವರಿಗೆ ದೇವರ ಕೋಪ ನಾಶ ಬರ್ತದೆ ಎಂದು ಅಪ್ಪಸ್ತಲ ಹೇಳ್ತಾನೆ. ಆದರೆ ಆತ್ಮನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು. ಆತ್ಮನಿಂದ ಬಿತ್ತಂದರೆ ದೇವರ ಆತ್ಮನಿಗೆ ವಿದ್ಯಾರ್ಥಿಗಳು ನಡೆಯುತ್ತಾರೋ ಅವರಿಗೆ ನಿತ್ಯ ಜೀವ ಸಿಗ್ತದೆ ಎಂದು ಅಪ್ಪಸ್ತಲ ಹೇಳ್ತಾನೆ. ಅದನ್ನು ಏನು ಇನ್ನೂ ಅದರ ಬಗ್ಗೆ ನೋಡ್ತಾರೆ. ಗಲಾತ್ಯಯವರಿಗೆ ಪತ್ರಿಕೆ 5ನೇ ಆದ್ಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ಗಲಾತ್ಯ 5:19 to 23. ಶರೀರ ಭಾವದ ಕರ್ಮಗಳು ಪರಿಶುದ್ಧವಾಗಿವೆ. ಯಾವುದೆಂದರೆ ಜಾರುತ್ವ, ಬಂಡುತನ, ನಾಚಿಗೀಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ನಂಬಿಕೆಟ್ಟುಕೊಂಡು ನೀಲಿ ಮುಳಿದಿ ತೆಗೆದುಕೊಂಡು ಕರ್ತನ ಸಭೆಗೆ ಪ್ರತಿ ಆದಿತ್ಯರು ಬಂದು ಕರ್ತನ ಸಭೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಕೊಂಡು ಅಷ್ಟೇ ಮತ್ತು ದೇವರ ವಾಕ್ಯಕ್ಕೆ ಇನ್ನೂ ನೀವು ಈ ರೀತಿಯ ಸರಿಯಾದ ಸ್ವಭಾವದ ಪಾಪಕ್ಕೆ ನೀವು ಗುಲಾಮರಾಗಿಕೊಂಡು ಈ ಪಾಪ ಜೀವಿತ ಅಪವನ್ನು ಹೇಳ್ತಾನೆ. ಇದು ಶರೀರ ಭಾವ ಪ್ರಕಾರ ನಡೆಯುವುದು, ಇದು ಶರೀರ ಭಾವ ಪ್ರಕಾರ ಬಿತ್ತು. ಈ ರೀತಿ ನಡೆಯುವವರಿಗೆ 100% ಅವ್ರಿಗೆ ದೇವರ ನಾಶನ ಬರ್ತದೆ. ನಾಶನ ಅವರ ಮೇಲೆ ದೇವರ ಶಿಕ್ಷೆ ಬರ್ತದೆ, ಪಾಪಕ್ಕೆ ಶಿಕ್ಷೆ ಬರ್ತದೆ. ಈ ಪಾಪಕ್ಕೆ ಕಷ್ಟಗಳು ಬರ್ತವೆ, ಸಂಕಟಗಳು ಬರ್ತವೆ, ರೋಗಗಳು ಬರ್ತವೆ. ಈ ಪಾಪ ದೇವರು ಹಾಗೆ ಮಾಡ್ತಾನೆ. ಈ ಪಾಪಕ್ಕೆ ಪಶ್ಚಾತ್ತಾಪ ಪಡಲೇಬೇಕು, ಪಾಪನ ಬಿಟ್ಟು ಬಿಡಲೇಬೇಕು. ದೇವರ ಆಶೀರ್ವಾದ ನಿಮಗೆ ಬೇಕು, ದೇವರ ಕರುಣೆ ಬೇಕು, ಪ್ರಾರ್ಥನೆ ಉತ್ತರ ಬೇಕು, ನಿತ್ಯ ಜೀವ ಸಿಗಬೇಕು. ಆವಾಗ ಮಾತ್ರ 22 ವಾಕ್ಯ ನಾವು ನೋಡ್ತೇವೆ. 22-23 ವಾಕ್ಯ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಈ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ಈ ಪಾಪದ ಹಾಗೆ ಮಾಡಿ ದಿನಾಲು ದೇವರ ಪವಿತ್ರಾತ್ಮನಿಗೆ ವಿಧೇಯರಾಗಿ ನಡೆಯುವುದು. ದೇವರ ಪವಿತ್ರಾತ್ಮನಿಗೆ ವಿಧೇಯರಾಗಿ ನಡೆದಿರ್ತದೆ. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯುತ್ತಾರೆ, ದೇವರ ಆತ್ಮನಿಗೆ ನೀವು ವಿಧೇಯರಾಗಿ ನಡೆಯುತ್ತೀರಿ. ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಷ್ಟು ದೇವರ ಆತ್ಮನು ನಿಮ್ಮಲ್ಲಿ ಈ ನೂತನ ಸ್ವಭಾವವನ್ನು ತರುತ್ತಾನೆ. ಈ ಫಲಗಳು ನಿಮಗೆ ಉಂಟಾಗುತ್ತವೆ. ಈ ಫಲಗಳು ನಿಮ್ಮಲ್ಲಿ ಕಂಡು ಬರುವುದಾದರೆ ಯಾವ ಧರ್ಮಶಾಸ್ತ್ರವಾಗಲಿ ಯಾವ ಸೈತಾನನಾಗಲಿ ನಿಮಗೆ ಅಪರಾಧಿಯನ್ನು ತೀರ್ಪು ಕೊಡುವುದಿಲ್ಲ. ಆಗ ನಿಮಗೆ
ಕ್ರಿಸ್ತ ಯೇಸುವಿನಲ್ಲಿ ಅಪರಾಧಿ ಯಾಗ ನೀವು ಸ್ಪಷ್ಟ ಹೇಳ್ಬೋದು, ನಿಮಗೆ ಅಪರಾಧ ಇಲ್ಲ, ನಿಮಗೆ ಎಂದಿಗೂ ಅಪರಾಧಿ ಎಂದ ಮನಸ್ಸು ನಿಮಗೆ ಸಾಕ್ಷಿ ಕೊಡುವುದಿಲ್ಲ. ನಿಮಗೆ ಯಾವಾಗ ದೇವರ ದಯೆ, ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮನ್ನು ಮೇಲೆ ಇರುತ್ತದೆ ಪ್ರೇ. ಆದರೆ ನೀವು ದೇವರ ಕೃಪೆ ಉಂಟುವುದಾಗಿ ಪ್ರೇ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಇದ್ದುಕೊಂಡು ಸರಿಯಾದ ಪ್ರಕಾರ ನಡೆಯುವುದಾದರೆ ಅದು ಆಗಿದೆ. ಈ ಸ್ವಭಾವಗಳನ್ನೇ ಎಷ್ಟು ನಂಬಿದ್ದೀರಿ, ನೀವು ನಿಮ್ಮಲ್ಲಿ ಇಷ್ಟು ಅಂದುಕೊಂಡಿದ್ದೀರಿ, ಸಭೆಗೆ ಬರುತ್ತೀರಿ, ಅದು ಈ ಪಾಪಗಳು ಸರಿಯಾದ ಸ್ವಭಾವಗಳು ಪಾಪ ಅಂದರೆ ಗಲಾತ್ಯ 5:19-20 ವಾಕ್ಯದಲ್ಲಿ ಈ ಪಾಪ ಬಿಟ್ಟು ಬಿಡದಿದ್ದರೆ ಈ ಪಾಪದ ಜೀವಿಸುವವರಿಗೆ ನಾಶನ ಬರ್ತದೆ, ಶಿಕ್ಷೆ ಬರ್ತದೆ, ಕಷ್ಟಗಳು ಬರ್ತವೆ, ಸಂಕಟ ಅದಕ್ಕೋಸ್ಕರವೇ ಎಚ್ಚರಿಕೆ ಉಳ್ಳವರಿಗೆ ಪಾಪವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಅತಿ ಸ್ಪಷ್ಟವಾಗಿ ದೇವರ ವಾಕ್ಯದ ನೋಡುತ್ತೇವೆ. ಇನ್ನೊಂದು ನಾವು ಎಕ್ಸಾಂಪಲ್ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22-24 ವಾಕ್ಯ ತನಕ, ಎಫೆಸಿಯನ್ಸ್ 4:22-24 ತನಕ, ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪುನಃ ಅತಿ ಸ್ಪಷ್ಟವಾಗ್ತೇನೆ, ಯೇಸು ಕ್ರಿಸ್ತನ ಸತ್ಯ ಅಂದರೆ ದಿನಾಲು ಪ್ರೇರೆ ನೀವು ದೇವರ ವಾಕ್ಯವನ್ನು ಓದುವವರಾಗಬೇಕು. ಆವಾಗ ಮಾತ್ರ ನಿಮ್ಮ ಪೂರ್ವ ಸ್ವಭಾವ ಗೊತ್ತಾದೆ. ದೇವರ ವಾಕ್ಯ ಓದಿ ದಿನಾಲು ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಕೊಂಡು ಈ ದೇವರ ವಾಕ್ಯದ ಪ್ರಕಾರ ನಡೆಯುವುದಾದರೆ ಅಂತೇಳಿ ನೂತನ ಸ್ವಭಾವದಲ್ಲಿ ದಿನಾಲು ಪ್ರೇರೆ ನೀವು ದೇವರ ವಾಕ್ಯವನ್ನು ಓದುವವರಾಗಬೇಕು. ನಿಮ್ಮಲ್ಲಿ ಪೂರ್ವ ಸ್ವಭಾವ ವಾಕ್ಯದ ಗುರುತಿಸಿಕೊಂಡು ಅದನ್ನು ತೆಗೆದುಹಾಕಬೇಕು. ಮತ್ತು ವಾಕ್ಯ ವಿಧೇಯರಾಗಿ ಅಂತರ್ಯದಲ್ಲಿ ನೂತನ ಸ್ವಭಾವವನ್ನು ನಡೆಯುವುದಾದರೆ ನೀವು ದಿನಾಲು ನೀತಿವಂತರು, ಭಯಭಕ್ತಿಗಳಾಗಿ ನೀವು ಜೀವಿಸ್ತೀರಿ. ಅಂಥವರಿಗೆ ದೇವರ ಕೃಪೆ ಉಂಟು, ಅಂಥವ್ರ ಮೇಲೆ ದೇವರ ದಯೆ ಉಂಟು, ಅಂಥವರ ಸಂಗಡ ದೇವರು ಇರ್ತಾನೆ. ಅಂಥವರು ಪ್ರೇರೆ ತಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ತಾರೆ. ಅಂಥವರು ನಿತ್ಯ ಅವರು ಆತ್ಮರಕ್ಷಣೆ, ಆ ನಿತ್ಯ ಜೀವನ ಅವರು ಪಡೆದುಕೊಳ್ಳುತ್ತಾರೆ. ಇಲ್ಲದೇ ಪ್ರೇರೆ ನಿಮ್ಮಲ್ಲಿ ಅಪನಂಬಿಕೆ ಬರ್ತದೆ. ಅಪನಂಬಿಕೆ ಬಂದು ದೇವರನ್ನು ಬಿಟ್ಟು ಹೋಗುವುದಕ್ಕೆ, ಸಭೆ ಬಿಟ್ಟು ಹೋಗೋದು ನಡೆಸ್ತದೆ. ಮತ್ತು ಪಾಪ ನಿಮ್ಮನ್ನು ಮೋಸಪಡಿಸಿಕೊಂಡು ನಿಮಗೆ ಕಷ್ಟ, ಸಂಕಟಗಳು, ರೋಗಗಳು ಬರೋದಕ್ಕೆ ಎಚ್ಚರಿಕೆಯುಳ್ಳವರಾಗುವುದು ಅಪೊಸ್ತಲನು ಹೇಳ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮಗೆ ಉತ್ತಮ ಆಗುವುದಾದರೆ ಈ ಯೂಟ್ಯೂಬ್ನ ಅನೇಕ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಯಾವ ಪ್ರೇಯರಿಗೆ ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಪ್ರೇಯರ್ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ನಾಮನೇ ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ನಿನ್ನ ಸಂಗಡ ಜನರ ಮಾತನಾಡಿಕೊಂಡು ನನ್ನ ಜನರಿಗೆ ದವ ಉತ್ತೇಜನ ಮಾಡೋದಕ್ಕೆ ಸ್ತೋತ್ರ. ಇವಾಗ ಕಳೆದ ಪ್ರತಿಯೊಬ್ಬರು ದಿನಾಲೂ ತಮ್ಮ ಜೀವಿತವನ್ನು ದವ ಅವರು ಕಾಪಾಡುವಂತೆ, ಅಪನಂಬಿಕೆ ಬರದಂತೆ, ಪಾಪದ ಮೋಸ ಹೋಗದಂತೆ, ದಿನಾಲ ವಾಕ್ಯ ವಿದ್ಯೆಗೆ ನಡೆಯುವಂಥ ವಿದ್ಯೆಯನ್ನು ಕೂಡ ನಾನು ಬೆಳಗ್ತೇನೆ. ಮತ್ತು ನನ್ನ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಬಿಡ. ಯಾರಾದರೂ ರೋಗಿಗಳಿದ್ದರೆ ನಿಮ್ಮ ಕೈಗಳ ಮೇಲೆ ಕಿತ್ತಿನ ನಂಬಿಕೆಯಿಂದ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಶಕ್ತಿಯು ನಿಮ್ಮನ್ನು ಗುಣ ಮಾಡೋ ಯೇಸು ನಾಮದಲ್ಲಿ ಯಾರು ರೋಗಿಗಳು ತಮ್ಮ ಕೈಗಳ ಮೇಲೆ ಕಿತ್ತಿದ್ರು ಆ ಎಲ್ಲ ರೋಗಗಳ ವಿರುದ್ಧ ಕಾರ್ಯ ಮಾಡಿದ ಎಲ್ಲ ಥರ ರೋಗದ ದುಷ್ಟ ಶಕ್ತಿಗಳನ್ನು, ರೋಗದ ದುರಾತ್ಮಗಳನ್ನು, ರೋಗದ ದುಷ್ಟ ಕ್ರಿಯೆಗಳನ್ನು ಈ ಕೈ ಮೇಲೆ ಪ್ರತಿಯೊಬ್ಬರು ರೋಗಿಗಳ ವಿರುದ್ಧ ಬಂಧಿಸ್ತೇನೆ. ಮತ್ತು ಪ್ರತಿಯೊಂದು ರೋಗಿಗಳನ್ನು ಯೇಸು ನಾಮದಲ್ಲಿ ಎಲ್ಲ ರೋಗದ ಬಂಧನದಿಂದ, ಎಲ್ಲ ಸೈತನ ಬಂಧನದಿಂದ, ಎಲ್ಲ ಬಡತನ, ಸಾಲ, ನಿರಾಶೆ ಬಂಧನದಿಂದ ಬಿಡುಗಡೆಗೊಳಿಸ್ತೇನೆ. ಮತ್ತು ಯೇಸು ಕ್ರಿಸ್ತನ ಗುಣ ಮಾಡೋ ಶಕ್ತಿಯು ಪ್ರತಿಯೊಬ್ಬರನ್ನು ಈ ಕೈಗಳ ಮೇಲೆ ಪ್ರತಿಯೊಬ್ಬರು ಮುಟ್ಟಲಿ, ಪ್ರತಿಯೊಬ್ಬರು ರೋಗಗಳು ಗುಣ ಹೊಂದಲಿ, ಪ್ರತಿಯೊಬ್ಬರು ಕ್ರಿಸ್ತನ ಸಮಾಧಾನ ಸಂತ ಹೊಂದಿಕೊಳ್ಳಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಾನು ತಿಳಿಸಿ ಬೆಳಕಲ್ವಾ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನುನ್ನತಿಯು ಸದಾಕಾಲವು ಈ ಸಂದೇಶ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.